ಇವತ್ತು ನಮ್ಮ ಜೊತೆ ಅಮೃತ ರಾಮಮೂರ್ತಿ ಅವರಿದ್ದಾರೆ ಆ್ಯಂಡ್ ನಾವು ಶಿ ಈಸ್ ಅ ವೆರಿ ಫನ್ ಲವಿಂಗ್ ಆ್ಯಂಡ್ ವೆರಿ ಚಿಲ್ಡ್ ಪರ್ಸನ್. ಸೊ ನಿಮ್ಮ ಜೊತೆ ನಾವು ರಘು ಕೇಳಿಸ್ಕೊಂಡ್ರೆ ರಕ್ತಾನಷ್ಟೇ, ವೆರಿ ಸೀರಿಯಸ್ ಪರ್ಸನ್. ನಾವೀಗೇನು ವಿ ಹ್ಯಾಡ್ ದಿಸ್ ಕಾನ್ವರ್ಸೇಷನ್, ಐ ಹ್ಯಾಡ್ ಅ ಗ್ರೇಟ್ ಟೈಮ್. ಸೊ ಆ ಥರ ಹೇಳ್ತಾರೆ. ನಿಮ್ಮ ಜೊತೆ ಒಂದು ಫನ್ ಆ್ಯಂಡ್ ಮಸ್ತಿ ಮಾಡೋಣ ಅಂತ. ಇಟ್ಸ್ ಅ ಸ್ಮಾಲ್ ಗೇಮ್ ವಿ ಆರ್ ಪ್ಲೇಯಿಂಗ್ ವಿತ್ ಯು. ವೆರಿ ಈಸಿ ಗೇಮ್. ಓಕೆ, ಏನಿಲ್ಲ, ನಿಮ್ಮ ಮೆಮೊರಿನ ನಾವು ಇಲ್ಲ ಇಲ್ಲ ಏನ್ ಬೇಕಾದ್ರೂ ಕೇಳು. ಇಟ್ಸ್ ಅ ಫನ್ ಫಿಲ್ಮ್ ರಿಲೇಟೆಡ್ ಕ್ವಿಜ್ ತರ ಇದು. ವೆರಿ ಸಿಂಪಲ್. ಕ್ಲೂಸ್ ಕೊಡ್ತೀನಿ ನಾನು, ಯಾವ ಸಿನಿಮಾ ಅಂತ ಗೆಸ್ ಮಾಡ್ಬೇಕು ನೀವು. ಓಕೆ, ಐ ಆಮ್ ರೆಡಿ. ನಂಗೆ ಈ ಥರದ್ದೆಲ್ಲ ಇಷ್ಟ, ಡಮ್ ಶರಡ್ಸು. ನಾನು 3 ಕ್ಲೂ ಇದೆ ಅಷ್ಟೇ. ಅದು 3 ಕ್ಲೂ ಒಳಗೆ ನೀವು ಗೆಸ್ ಮಾಡಬೇಕು. ಫಸ್ಟ್ ಕ್ಲೂ ಅಲ್ಲೇ ಗೆಸ್ ಮಾಡಿಬಿಟ್ರೆ ಲೈಕ್ ಓಕೆ ಆ ಥರ. ಓಕೆನಾ? ಫಸ್ಟ್ ಫಿಲಮ್ ಓಂ ಪ್ರಕಾಶ್ ರಾವ್ ಅವ್ರ ಡೈರೆಕ್ಷನ್ ಇದು. ಕೋಟಿ ರಾಮು ಅವರು ನಿರ್ಮಾಪಕರು. ಓಕೆ. ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್, ಚಾಂದಿನಿ ಮತ್ತೆ ಓಂ ಪುರಿ ಅವರು ಮೇನ್ ಓಂ ಕ್ಯಾರೆಕ್ಟರ್ಸ್ ಅಲ್ಲಿ ಅಭಿನಯಿಸಿದ್ದಾರೆ. ಅದೇ ಅಂಡ್ ಇದು ಒಂಥರ ಶಿವರಾಜ್ ಕುಮಾರ್ ಅವರು ಫಸ್ಟ್ ರೌಡಿ ಆಗಿದ್ದು. ಅದಲ್ವಾ, ಚಾಂದಿನಿ ಅವ್ರು ಮಾಡಿದ್ದಾರೆ ಇದ್ರಲ್ಲಿ. ಅದೇ ಗೊತ್ತಾಯ್ತು. ಉಪೇಂದ್ರ ಅವರಿದ್ದಾರಾ? ಇಲ್ಲ, ನೀವು ಸಿನಿಮಾ ಟೈಟಲ್ ಫಸ್ಟ್ ಕರೆಕ್ಟಾಗಿ ಹೇಳಿದ್ದೀರಾ. ಇನ್ನೊಂದು ಕ್ಲೂ ಕೊಡ್ತೀನಿ. ಈ ಸಿನಿಮಾ ಟೈಟಲ್ ಅಲ್ಲಿ ಒಂದು ನಂಬರ್ ಇದೆ. AK-47. ಕರೆಕ್ಟ್, ಸೂಪರ್. ಚಾಂದಿನಿ. ನೆಕ್ಸ್ಟ್ ಫಿಲಮ್ ಇದು ಕಿರಣ್ ರಾಜ್ ಅವರ ಡೈರೆಕ್ಷನ್. ಚಾರ್ಲಿ 777. ಸೂಪರ್. ನಾನು ಫಸ್ಟ್ ಕ್ವೆಶ್ಚನ್ ಸ್ವಲ್ಪ ಬೇಗ ಆನ್ಸರ್ ಮಾಡ್ಬೇಕಿತ್ತು, ಬೈಕೋಬೇಡಿ ಪ್ಲೀಸ್. ಇಲ್ಲ, ಇದು ಟೈಟಲ್ ಏನ್ ಹೇಳಿ, ಫನ್ ಅಂಡ್ ಮಸ್ತ್. ಅದು ಏನಾಗುತ್ತೆ ಗೊತ್ತಾ ಬುಜ್ಜಿ, ನಮ್ಗೆ ಗೊತ್ತಿರುತ್ತೆ, ಎಲ್ಲ ಮಿಕ್ಸಪ್ ಆಗ್ಬಿಡುತ್ತೆ ತಲೆಯಲ್ಲಿ. ಅವ್ರದ್ದೆಲ್ಲ ಸಿನಿಮಾಗಳು ಶುರು ಆಗ್ಬಿಡುತ್ತೆ, ಆಮೇಲೆ ಇಲ್ಲೇ ಇರುತ್ತೆ, ಬರಲ್ಲ. ಅದಕ್ಕೆ ನಾವ್ ಈ ಗೇಮ್ ಕರೆಕ್ಟ್. ಜನ ಒಂದಷ್ಟು ಬೈಕೊಳ್ಳಿ ಏನು ಅಂತ, ಇಷ್ಟು ಗೊತ್ತಿಲ್ವಾ ಇವ್ರಿಗೆ ಅಂತ. ಟೈಟಲ್ ನಾವು ಹೇಳ್ಬಿಡ್ತೀವಿ ಆಲ್ರೆಡಿ, ಫನ್ ಅಂಡ್ ಮಸ್ತ್. ನೆಕ್ಸ್ಟ್ ಫಿಲಮ್ ನಾಗತಿಹಳ್ಳಿ ಚಂದ್ರಶೇಖರ್ ಸರ್ ಅವ್ರ ಡೈರೆಕ್ಷನ್. ಈ ಚಿತ್ರದಲ್ಲಿ 3 ಬಾಲ್ಯ ಸ್ನೇಹಿತರು ಇರುವಂತ ಒಂದು ಸ್ಟೋರಿ ಇದು. ಅದರ ಹಿಂದೆ ಸುತ್ತುತ್ತೆ ಈ ಕತೆ. ರಮೇಶ್ ಅರವಿಂದ್ ಅವರು, ಹೇಮಾ ಪಂಚಮುಖಿ ಮ್ಯಾಮ್ ಅಂಡ್ ಅಕ್ಷಯ್. ಅಮೆರಿಕಾ ಅದನ್ನ ಒಂದು 3 ಸಲ ಹೋಗಿ ನೋಡಿದೀನಿ ನಾನು, ನಮ್ಮ ಎಲ್ಲ ಥಿಯೇಟರ್ಗೆ ಹೋಗಿ. ವೆರಿ ಒನ್ ಆಫ್ ದ ಬೆಸ್ಟ್ ಮೂವೀಸ್, ಯಾ ಸೀರಿಯಸ್ಲಿ. ನೆಕ್ಸ್ಟ್ ಫಿಲಮ್ ಇದು ಸ್ವಲ್ಪ ರೀಸೆಂಟ್ ಆಗಿ ಬಂದಂಥದ್ದು. ದಿನಕರ್ ತೂಗುದೀಪ್ ಸರ್ ಅವ್ರ ಡೈರೆಕ್ಷನ್. ಜಯಣ್ಣ ಹಾಗೂ ಭೋಗೇಂದ್ರ ಅವರು ನಿರ್ಮಾಪಕರು. ದರ್ಶನ್ ಅವ್ರು ಆಕ್ಟ್ ಮಾಡಿದಾರಾ? ಇಲ್ಲ, ಇದರಲ್ಲಿ ಹೊಸ ಯಂಗ್ ಹೀರೋಯಿನ್ ಇದು. ವಿರಾಟ್ ಅವರು, ಸಂಜನಾ ಆನಂದ್, ರಘು ಮುಖರ್ಜಿ ಮತ್ತೆ ಛಾಯಾ ಸಿಂಗ್ ಅವರು. ಅದೇ ನನ್ಗೆ ಯಾವುದು ಅಂತ ಗೊತ್ತಾಗ್ತಾ ಇದೆ, ಬಟ್ ಹೆಸರು ಗೊತ್ತಾಗ್ತಿಲ್ವೇ. ಅದರದೊಂದು ಸಾಂಗ್ ಕೂಡ ಫುಲ್ಲು ಟ್ರೆಂಡಿಂಗ್ ಆಗಿ ಡಾನ್ಸ್. ಬ್ಯಾಂಗಲ್ ಬಂಗಾರಿನ? ಅದಲ್ಲ, ಕಿಸ್. ಇದೇ ತರ ಜಸ್ಟ್ 1 ವರ್ಡ್ ಫಿಲಮ್ ಅದು. ಅದೇ ಕರೆಕ್ಟು, 1 ವರ್ಡ್. ಅದೇ ಕರೆಕ್ಟು, ಗೊತ್ತು ನನಗೆ. ಅದು ಸ್ಟಾರ್ಟ್ ಆಗೋದು ಆಕ್ಚುಲಿ ಅದು 1 ವರ್ಡ್ ಅಂಡ್ ಇಟ್ಸ್ ಆಲ್ಸೋ ಇನ್ ಇಂಗ್ಲಿಷ್ ವರ್ಡ್. ಆರಿಂದ ಸ್ಟಾರ್ಟ್ ಆಗುತ್ತೆ. ನಾನು ಸ್ವಲ್ಪ ಹೊತ್ತು ಬಿಟ್ರೆ ನಾನು ಇರೋ ಮಿಕ್ಕಿದ ಅಕ್ಷರನೂ ಹೇಳಿ ಟೈಟಲ್ ಇತ್ತೀಚೆಗೆ ಬಂದಿರೋದು. ಹೌದು, ರೀಸೆಂಟ್ ಆಗಿ ಬಂದಿರೋದು, ವೆರಿ ರೀಸೆಂಟ್. ಅದೇ ಅತ್ತಾನೆ. ಕರೆಕ್ಟ್. ಅದೇ ಹಾಕಿದ್ರಲ್ಲ ಎಲ್ಲ ಕಡೆ. 6 ಸ್ಟಾರ್ಟ್ ಆಗಿ. ಅದೇ ರುಪಿ ಅಂತ ಏನೋ ಬರುತ್ತಲ್ಲ, ಅಲ್ಲ ಸಾರಿ, ಸುಮ್ಮನೆ ನಿನ್ನಿಂದ ಏನಾದ್ರು ಒಂದು ಲಾಸ್ಟ್ ವರ್ಡ್ ಲೆಟರ್ ಏನು. ಅದೇ ನಾನು ಹೇಳಿಲ್ಲ, ಸ್ವಲ್ಪ ರೌಡಿ. ಅಲ್ಲಲ್ಲೇ ಬರ್ತಾ ಇದ್ದೀರಾ, ಅದಾದ್ರೆ ಬಂದೇ ಬಿಟ್ರಲ್ಲ. ರಂಗ ಇಂಗ್ಲಿಷ್ ವರ್ಡ್ ಅಂದ್ರೆ ಇದನ್ನ, ಈ ವರ್ಡನ್ನ ಮೆಕ್ಯಾನಿಕ್ಸ್ ಅವ್ರು ಯೂಸ್ ಮಾಡ್ತಾರೆ ಜಾಸ್ತಿ. ನಾವು ಈ ಡಿಪಾರ್ಟ್ಮೆಂಟ್ ಅವರು ಅಂತ ಹೆಂಗೆ ಹೇಳ್ಕೊಳ್ತಾರೆ ಹೇಳಿ, ನಮ್ಮ ಮೆಕ್ಯಾನಿಕಲ್ ಡಿಪಾರ್ಟ್ಮೆಂಟ್ ಅವರು. ನಾವು ಫುಲ್ಲು ರಗ್ಡಪ್ಪ ಹಂಗೆ ಅಲ್ಲೇ. ಕಿಂಗ್ ಕ್ವೀನ್ ಅವ್ರಿಗೆಲ್ಲ ಏನು ಹೇಳ್ತಾರೆ? ರಾಜ ರಾಣಿನ. ರಾಜ ರಾಣಿಗೆ ಒಂದು ಇಂಗ್ಲಿಷ್ ವರ್ಡ್ ಇದೆಯಲ್ಲ, ವಿ ಕಾಲ್ ದೆಮ್ ದಟ್ ದೇ ಬಿಲಾಂಗ್ ಟು ದಿಸ್ ಕಿಂಗ್ಡಮ್. ಯಾವ ಕಿಂಗ್ಡಮ್? ಏನೇ ನನ್ಗೆ ಇಂಗ್ಲಿಷು ಗೊತ್ತಿಲ್ಲ ಅನ್ನೋ ತರ ಮಾಡ್ತಾ ಇದೆಯಲ್ಲ ಬುಜ್ಜಿ. ರಾಯಲ್. ಶೋ, ಇಷ್ಟು ಗೊತ್ತಾಗ್ಲಿಲ್ಲ ಬುಜ್ಜಿ, ನೀನು ಸರಿಯಾಗಿ ಕ್ಲೂ ಕೊಡ್ಲಿಲ್ಲ ನೀನು. ನೀವು ಹೇಳ್ತೀರಾ? ಇದು ಕೂಡ ರೀಸೆಂಟ್ ಫಿಲಮ್. ರೋಹಿತ್ ಪದಕಿ ಅವರ ಡೈರೆಕ್ಷನ್. ಯುವ ರಾಜ್ಕುಮಾರ್ ಹಾಗೂ ಸಂಜನಾ ಆನಂದ್ ಹಾಗೂ ಸಂಪದ ಅವ್ರ ಆಕ್ಟ್ ಮಾಡಿದ್ದಾರೆ. ಅದೇ ಬ್ಯಾಂಗಲ್ ಬಂಗಾರಿ ಅನ್ನಲ್ಲ ಇವಾಗ. ಬ್ಯಾಂಗಲ್ ಬಂಗಾರಿ ಸಾಂಗ್ ಯಾವ ಫಿಲಮ್ ಅದು? ಎಕ್ಕ. ಸೂಪರ್. ಕೇಳು, ಇಟ್ಸ್ ನೈಸ್.
ಇದು ಉಪೇಂದ್ರ ಸ್ವಲ್ಪ ಹೊತ್ತು ಆಟ ಆಡ್ತಾ ಇರ್ತೀನಿ ಪರವಾಗಿಲ್ಲ. ಇದು ಉಪೇಂದ್ರ ಸರ್ ಅವ್ರ ಡೈರೆಕ್ಷನ್. ಉಪೇಂದ್ರ ಸರ್ ಇದರಲ್ಲಿ ತ್ರಿಪಾತ್ರದಲ್ಲಿ ಅಭಿನಯಿಸಿದ್ದಾರೆ, ಟ್ರಿಬಲ್ ಆ್ಯಕ್ಟಿಂಗು. ಅದೇ ಹಿಂಗೆ 3 ಜುಟ್ಟು ಹಾಕೊಂಡಿರ್ತಾರಲ್ಲ ಅದ ಇಲ್ವಾ? ಸರಿ. ರೇಷ್ಮಾ ನಾಣಯ್ಯ ಅವರು ಒಂದು ಹಾಡಿಗೆ ಪರ್ಫಾರ್ಮ್ ಮಾಡಿದ್ದಾರೆ ಆ್ಯಂಡ್ ಅದು ಸೂಪರ್ ಹಿಟ್ ಹಾಡಾಗಿದೆ. ರೇಷ್ಮಾ ನಾಣಯ್ಯನ ಎಸ್, ಅವರು ಅಂದರೆ ಅದೊಂದು ಟ್ರೆಂಡಿಂಗ್ ಸಾಂಗ್, ಅಂದರೆ ಎಲ್ಲ ಇದು ಟ್ರೋಲ್ ಆಗಿರೋ ಟ್ರೋಲ್ ಸಾಂಗ್ ಅಂತಾನೆ ಹೇಳ್ತಾರಲ್ವ ಅದನ್ನ. ಸೊ ಅದು ರೀಸೆಂಟ್ ಫಿಲಮ್, ಉಪೇಂದ್ರ ಸರ್ ಡೈರೆಕ್ಷನ್. ಇದನ್ನ ಹೇಳಿಲ್ಲ ಅಂತಂದ್ರೆ ಅಷ್ಟೇ ಕನ್ನಡ ಜನತೆ. ಆದ್ರೆ ನಾನು ಆಕ್ಚುಲಿ ಸಿನಿಮಾ ನೋಡೋದು ಸ್ವಲ್ಪ ಕಮ್ಮಿ. ಹೌದು, ಬೈಕೋಬಾರ್ದು. ಇಲ್ಲ ಅಷ್ಟೇ. ನೆಕ್ಸ್ಟ್ ಫಿಲಮ್ ಹೇಳ್ಬಿಡು, ನನಗೆ ಗೊತ್ತಿಲ್ಲ, ನೀನೇ ರೆಸ್ಪಾನ್ಸಿಬಲ್. ನಾವು ಲಾಸ್ಟ್ ಅಲ್ಲಿ ಡಿಸ್ಕ್ಲೇಮರ್ ಕೊಡೋಣ, ನಾನು ಆಕ್ಟಿಂಗ್ ಮಾಡಿದ್ದು ಅಂತ. ಇದು ರಾಧಾಕೃಷ್ಣ ರೆಡ್ಡಿ ಅವರ ನಿರ್ದೇಶನ. ಕಿರೀಟಿ ರೆಡ್ಡಿ, ಶ್ರೀಲೀಲಾ ಹಾಗೂ ಅವರು ಅಭಿನಯಿಸಿದ್ದಾರೆ. ಶ್ರೀಲೀಲಾ ಅವ್ರು ಆಕ್ಟ್ ಮಾಡಿರೋದು. ಆ್ಯಂಡ್ ಅದರಲ್ಲಿ ಜೆನಿಲಿಯಾ ಡಿಸೂಜಾ ಅವರು ಆಫ್ಟರ್ ಈಗ ಮೊನ್ನೆ ಅಷ್ಟೇ ಅದು ಯಾವುದೋ ಒಂದು ಕಮ್ ಬ್ಯಾಕ್ ಮಾಡಿದಂಥ ಫಿಲಮ್. ಹೌದು, ರವಿಚಂದ್ರನ್ ಸರ್ ಕೂಡ ಆಕ್ಟ್ ಗೊತ್ತಾಯ್ತು, ಬಟ್ ನಂಗೆ ನಿಜವಾಗ್ಲೂ ಹೆಸರು ಗೊತ್ತಿಲ್ಲ ಅಮ್ಮ. ಯೋಚನೆ ಮಾಡ್ತೀನಿ, ಏನಾದರೂ ಕ್ಲೂ ಕೊಡು. ಆಕ್ಟ್ ಮಾಡ್ತೀಯಾ ನೋಡು, ಆಡ್ಬಿಡೋಣ ಆತಗೆ. ಇಲ್ಲ ಅಂದ್ರೆ ನಂಗೆ ಗೊತ್ತು, ಅವರಿಬ್ರು ಅಂದ್ರೆ ಅದೇನೋ ಪ್ರೆಸ್ ರಿಲೀಸ್ ಏನೋ ಮಾಡಿದ್ರಲ್ಲ, ಆಗ ಅವರಿಬ್ರು ಸ್ಟೇಜ್ ಮೇಲೆ ಬಂದು ಜೆನಿಲಿಯಾ ಡಾನ್ಸ್ ಎಲ್ಲ ಮಾಡಿದ್ರು, ಅದೆಲ್ಲ ನೋಡಿದೀನಿ. ಬಟ್ ಯಾವ ಸಿನಿಮಾ ಅಂತ ಅಂದ್ರೆ ಇದು ಏನಂತಾರೆ, ಇವಾಗ ಕಾಲೇಜಲ್ಲೆಲ್ಲ ಸೀನಿಯರ್ಸ್ ಯಾರನ್ನ ರ್ಯಾಗ್ ಮಾಡ್ತಾರೆ, ಜೂನಿಯರ್. ಸಿನಿಮಾ ಹೆಸರು ಜೂನಿಯರ್. ಎಸ್, ಸೂಪರ್. ನೋಡಿ ನೆಕ್ಸ್ಟ್ ಫಿಲಮ್, ಇದು ಯೋಗರಾಜ್ ಭಟ್ ಸರ್ ಅವರ ಡೈರೆಕ್ಷನ್. ವೆರಿ ರೀಸೆಂಟ್ ಫಿಲಮ್. ಇಲ್ವಾ? ರೀಸೆಂಟ್ ಅನ್ಕೊಂಡೆ. ಅದು ರಾಬಿಟ್ ಇದೆ ಅದರಲ್ಲಿ. ಇದರಲ್ಲಿ ಸುಮುಖ ಹಾಗೂ ರಶಿಕಾ ಶೆಟ್ಟಿ ಆ್ಯಂಡ್ ಅಂಜಲಿ ಅನೀಶ್ ಅವರು ಅಭಿನಯಿಸಿದ್ದಾರೆ. ಥರ ರೀಸೆಂಟಾಗಿ ಯಾಕೆ ಥರ ನ್ಯೂಸ್ ಆಗಿದ್ದು ಅಂದರು, ಈ ನಿರ್ದೇಶಕ ಮತ್ತು ನಿರ್ಮಾಪಕರ ಜೋಡಿ ಏನಿದೆ ಆಫ್ಟರ್ 18 years, ಮುಂಗಾರು ಮಳೆ ಆದಮೇಲೆ ಅವ್ರು ವಾಪಸ್ ನಿರ್ದೇಶಕ ಮತ್ತು ನಿರ್ಮಾಪಕ. ಸೊ ಯೋಗರಾಜ್ ಭಟ್ ಸರ್ ಜೊತೆ ಅದೇ ಪ್ರೊಡ್ಯೂಸರ್ಸ್ ಆ್ಯಂಡ್ ಟೀಮ್ ವರ್ಕ್ ಮಾಡಿದಂಥ ಫಿಲಮು. ವೆರಿ ಟ್ರೆಂಡಿಂಗ್ ಟೈಟಲ್ ಇಟ್ಟಂಥ ಒಂದು ಚಿತ್ರ. ಇದು ನಿಮಗೆ ಸೂಟ್ ಆಗುತ್ತೆ, ಯಾಕಂದರೆ ನೀವು ಆ ಕಡಲ ತೀರದ ಕುವರಿ. ನಾನು ಸಿನಿಮಾದ ಒಂದು ವರ್ಡ್ ಆಲ್ರೆಡಿ ಹೇಳಿದ್ದೀನಿ ಈಗ, ಕಡಲ ತೀರದ ಭಾರ್ಗವ. ಕಡಲು, ಯಾವ ಕಡಲು? ಮನದ. ಅಯ್ಯೋ, ಗೊತ್ತಾಗ್ಲಿಲ್ಲ. ನೀ ಡಂಚರಸ್ ಚೆನ್ನಾಗಿ ಮಾಡ್ಲಿಲ್ಲಮ್ಮ. ಇದು ಡಂಚರಸ್ ಅಲ್ಲ, ಇದು ನೀವು ಹೇಳಲೇಬೇಕು. ಪ್ಲೀಸ್ ಕೇಳೋಂಥದ್ದು ಕೇಳೋ. ಇದು ಹೇಳ್ತೀರಾ? ಅನಿಲ್ ಕುಮಾರ್ ಸರ್ ಅವ್ರ ಡೈರೆಕ್ಷನ್. ಇದು ಚಿಕ್ಕಣ್ಣ ಅವರು ಉಪಾಧ್ಯಕ್ಷ. ಅಯ್ಯಪ್ಪ, ನೋಡಿದ್ರಾ? ನೆಕ್ಸ್ಟ್ ಫಿಲಮು ವಿಜಯ್ ನಾಗೇಂದ್ರ ಸರ್ ಡೈರೆಕ್ಷನ್ನು. KRG ಸಂಸ್ಥೆ ನಿರ್ಮಾಣ ಮಾಡಿರುವಂಥದ್ದು. ಇದು ಡಾಲಿ ಧನಂಜಯ್ ಅವರು ಆ್ಯಕ್ಟ್ ಮಾಡಿದ್ದಾರೆ. ಕೋಟಿ ಅಲ್ಲ ಅದು. ಹಾಂ, ಅಮೃತ ಅಯ್ಯಂಗಾರ್ ಅವರು ಆ್ಯಕ್ಟ್ ಮಾಡಿದ್ದಾರೆ ಹಾಗೂ ನವೀನ್ ಶಂಕರ್ ಇದರಲ್ಲಿ ಅಭಿನಯಿಸಿದ್ದಾರೆ. ಅಯ್ಯೋ, ನವೀನ್ ಅಂತ ಹೇಳಿಲ್ಲ ಅಂತಂದರೆ ಸಾಯಿಸ್ಬಿಡ್ತಾನೆ ಅವನನ್ನು. ಇಫ್ ಯು ವಾಚಿಂಗ್ ದಿಸ್, ಜಸ್ಟ್ ಡಾಲಿ ಧನಂಜಯ್ ಅವರು, ಅಮೃತ ಅಯ್ಯಂಗಾರ್ ಗೊತ್ತಿರುತ್ತೆ ಬಟ್ ನೆನಪಾಗಲ್ಲ. ನಾನು ಕ್ಲೂ ಕೊಡ್ತೀನಿ. ಡಾಲಿ ಧನಂಜಯ್ ಅವರು ಇದರಲ್ಲಿ ಪೊಲೀಸ್ ಆಫೀಸರ್. ಇಷ್ಟು ಹೇಳಿದ್ಮೇಲೆ ಗೊತ್ತಾಗಿಲ್ಲ ಅಂತಂದ್ರೆ ಏನು ಬುದ್ಧಿ ನೀನು. ಆ್ಯಂಡ್ ಪೊಲೀಸ್ಗೆ ನಮಗೆ ಪಿಕ್ಚರ್ ಕಂಪ್ಲೀಟ್ ನೆನಪಾಗ್ತಾ ಇದೆ. ಎಸ್, ನವೀನ್ ಶಂಕರ್ ಅವರು ಬ್ರಿಲಿಯಂಟ್ ಪರ್ಫಾರ್ಮೆನ್ಸ್. ಆ್ಯಂಡ್ ಏನಂತಾರೆ, ನಾನು ಹೇಳಿದ್ನಲ್ಲ, ಅವ್ರು ಪೊಲೀಸ್ ಆಫೀಸರಾಗಿ ಕೆಲಸ ಮಾಡ್ತಾರೆ. ಕ್ಲೂ ಅಲ್ಲೇ ಇದೆ. ನಮ್ಮ ಕರ್ನಾಟಕದ ಪೊಲೀಸ್ನ ನಾವು ಹೀಗೂ ಕರಿತೀವಿ, ಹೊಯ್ಸಳ. ಯಾವ ಹೊಯ್ಸಳ? ಕರೆಕ್ಟ್, ಹೊಯ್ಸಳ ಫಿಲ್ಮ್ ಕರೆಕ್ಟ್. ಕರ್ನಾಟಕ ಹೊಯ್ಸಳ, ಪೊಲೀಸ್. ದಯವಿಟ್ಟು ನಾನೇ ಈ ಗೇಮ್ನ ಗುರುದೇವ್ ಹೊಯ್ಸಳ, ಅವ್ರ ಹೆಸರು ಅದರಲ್ಲಿ ಗುರುದೇವ್ ಹೊಯ್ಸಳ ಅಂತ. ಈ ಆಟನ ಅವ್ರಿಗೆ ಇಷ್ಟ ಇದೆಯಲ್ಲ ಗೊತ್ತಿಲ್ಲ, ನಾನೇ ಮುಗಿಸ್ತಾ ಇದ್ದೆ. ಪ್ಲೀಸ್ ಕೇಳು ಬುಜ್ಜಿ, ಚೆನ್ನಾಗಿದೆ ಪ್ಲೀಸ್. ಇದಾದ್ಮೇಲೆ ನನಗೆ ಒಂಥರ ಜಿಗುಪ್ಸೆ ಬಂದಿದ್ಯಾ? ನಾನು ಕರೆಕ್ಟ್ ನೀವು ಹೇಳ್ಕೊಡ್ಬೇಕು ತಾನೆ ಅಲ್ಲಿದ್ದ.
ಇಲ್ಲ ಹೊಯ್ಸಳ ಕರೆಕ್ಟ್ ಆಗಿ ಹೇಳಿದ್ವಿ ಸರ್, ಸಾಕು ನಾವು ಹೊಯ್ಸಳ ಅಂತಾನೆ ಕರೆಯೋದು, ಗುರುದೇವ್ ಹೊಯ್ಸಳ ಅಂತೆಲ್ಲ ಕರೆಯಲ್ಲ ಬುಜ್ಜಿ. ನಾವಿವಾಗ ಇವರ ಒಂದು ಮಾರ್ಕ್ ಶೀಟ್ ನ ನೋಡೋದಾದ್ರೆ ನಿಮಗೆ 2.5 ಮಾರ್ಕ್ಸ್. ಇಲ್ಲಾದ್ರೂ ಜಾಸ್ತಿ ಕೊಡಿ, ಸ್ಕೂಲಲ್ಲಂತೂ ಜಾಸ್ತಿ ಬಂದಿಲ್ಲ. ಸೊ 2.5 ಮಾರ್ಕ್ಸ್ಗೆ ನಿಮಗೆ ನಾವು ಒಂದು ಚಿಕ್ಕ ಕಿರುಕು ನೋಡು, ಆ ಮಾರ್ಕ್ಸ್ ಕಾಣಿಕೆ ಕೊಡ್ತಿದ್ದೀನಿ, ನೀನ್ ಬೇಡ ಪ್ಲೀಸ್. ಓಕೆ, ನಮ್ ಇಷ್ಟ ಎಂಟರ್ಟೈನ್ ಮಾಡಿದ್ದಕ್ಕೆ ನೋಡು, ಇದು ನಾನು ಬೇಕಂತ ಮಾಡಿದ್ದು ಬುಜ್ಜಿ, ನಂಗೆಲ್ಲ ಗೊತ್ತಿತ್ತು, ಸುಮ್ಮನೆ ಡೌ ಮಾಡ್ತಾ ಇದ್ದೆ. ಇಲ್ಲವೇ ಎಕ್ಸ್ಟ್ರಾ ಕೋಕರಿಕ್ಯುಲರ್ ಆಕ್ಟಿವಿಟೀಸ್ ಎಲ್ಲ ಕರೆಕ್ಟ್, ನಾಟ್ ಎನಿಥಿಂಗ್ ಟು ದ ಪಾಯಿಂಟ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು.